ಚೆನ್ನಾಗಿತ್ತು. ಏನಿರುತ್ತೋ ಅದನ್ನೇ ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ. ಬಟ್ ಒಬ್ರೊಬ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಸೊ ಅವ್ರನ್ನ ನಾಮಿನೇಟ್ ಮಾಡಕ್ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಕಾಸ್ ಈಸ್ ಇನ್ನೋಸೆಂಟ್ ಅಂತ. ಈಗ ಓಕೆ, ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ನಿಮ್ ಪ್ರಕಾರ ಇಲ್ಲ ಸರ್ ಇವ್ರು ಆಡ್ತಾ ಇರೋದೇ ಅಸಹ್ಯ ಅನ್ನಿಸ್ತಾ ಇದೆ, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ, ಇವ್ರು ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅನ್ನೋಂಥವ್ರು ಯಾರಿದ್ದಾರೆ? ಇಲ್ಲ ಇವ್ರು ಒಂದು ಟಾಪ್ 5 ಕಂಟೆಸ್ಟೆಂಟ್ ಗಳಲ್ಲಿ ಇವರು ಒಬ್ರು ಆಗ್ಬಹುದು ಅನ್ನೋಂಥವ್ರು ಯಾರಿದ್ದಾರೆ? ಟಾಪ್ 5 ಅಲ್ಲಿ ಮೇ ಬಿ ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಬರ್ಬೋದು ಅಂತ ಇದೆ. ಹೋಗ್ತಾರೆ ಅಂದ್ರೆ ಚೆನ್ನಾಗ್ ಆಡ್ತಿಲ್ಲ ಅಂತ ಇದ್ರೆ ಅದು ಚೈತ್ರ ಮತ್ತೆ ರಜತ್. ಬಿಕಾಸ್ ಅವ್ರು ತುಂಬಾ ಅಗ್ರೆಸಿವ್ ಆಗ್ತಿದ್ದಾರೆ, ಇರೋದನ್ನ ಜಾಸ್ತಿ ಕಾಂಪ್ಲೆಕ್ಸ್ ಮಾಡಿ ಮಾತಾಡ್ತಿದ್ದಾರೆ. ಸೊ ಅದೇ. ಓಕೆ, ಇನ್ನು ಮೋಕ್ಷಿತಾ ಅಂತ ಹೇಳಿದ್ರಿ ತಾವು. ಮೋಕ್ಷಿತಾ ಅವ್ರು ಎಲ್ಲೋ ಒಂದ್ ಕಡೆ ಏನು ಎಲ್ಲಾ ಕಡೆನೂ ತ್ರಿವಿಕ್ರಮ್ ಅವ್ರಿಗೆ ಓವರ್ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು, ವ್ಯಾಘ್ರನ್ ತರ ಕಾಣಿಸ್ತಾರೆ, ಈ ತರ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಮೋಕ್ಷಿತಾ ಅವರು. ಸೊ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ವ್ಯಾಘ್ರ ರೂಪಿಯಾಗೇ ಇದ್ದಾರ, ಅಥವಾ ಮೋಕ್ಷಿತಾ ಅವರು ಅವರ ಒಂದು ಸ್ಟ್ರಾಟರ್ಜಿ ಗಿಮಿಕ್ಗೆ ಅಥವಾ ಅವರ ಒಂದು ಏನಂತಾರೆ ಪ್ರಮೋಷನ್ಸ್ಗೆ ಅಥವಾ ಅವ್ರಿಗೆ ಹೈಲೈಟ್ ಆಗಿ ಕಾಣಿಸ್ಲಿ ಅನ್ನೋ ಸಲುವಾಗಿ, ಕಾಣಿಸ್ಕೋಬೇಕು ಅನ್ನೋ ಸಲುವಾಗಿ ಏನಾದ್ರು ಈ ತರ ಮಾಡ್ತಾ ಇದ್ದಾರೆ? ಅವರು ಅಂದ್ರೆ ಲಾಸ್ಟ್ ಯಾರು ಇಬ್ರು ಹೋದ್ರಲ್ಲ, ಮೋಕ್ಷಿತಾ ಜೊತೆ ಕಾರ್ ಎಂಟ್ರಿ ಆಗಿ ಹಂಸ ಜೊತೆ ಹೋದ್ರಲ್ಲ, ಆ ಟೈಮ್ ಅಲ್ಲಿ ಬಂದಾಗ ಅವಾಗಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡಿದ್ರು ಮೋಕ್ಷಿತಾ ಅವರು. ಸೊ ತ್ರಿವಿಕ್ರಮ್ ಅವರು ಸಮ್ಟೈಮ್ಸ್ ಅವ್ರ ಮೋಕ್ಷಿತಾ ಹೇಳೋದು ಕರೆಕ್ಟ್ ಅನ್ಸತ್ತೆ. ಬಟ್ ಮೋಕ್ಷಿತಾ ತುಂಬಾ ಓವರ್ ಆಗಿ ಕೊಡ್ತಿದ್ದಾರೆ ನಾಮಿನೇಷನ್, ಹೈಲೈಟ್ ಅವನ್ನೇ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ ಅಂತ ಮೇ ಬಿ ಅನ್ನಿಸ್ತಾ ಇದೆ. ಅಂದ್ರೆ ಅವರು ಲೈಕ್ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗ್ಬೋದು ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಗ್ಬೋದು, ಅದೊಂದೇ ಟಾಪಿಕ್ ನೇ ತಗೊಂತಾರ ಅವರು. ಯಾರು ಮೋಕ್ಷಿತಾ ಅವರು ಅದನ್ನ ಬಿಟ್ಟು ನಾನ್ ನೋಡ್ದಂಗೆ ಇನ್ಯಾವ್ದು ತಗೊಂಡಿದ್ದೇ ಇಲ್ಲ. ಅವ್ರು ಮಾತಾಡಿದ್ರೆ ಒಳಗೊಂದು ಹೊರಗೊಂದು ಮಾತಾಡ್ತಾರೆ ಅಂತ. ಈಗ ಮಂಜು ಅವ್ರ ವಿಚಾರದಲ್ಲಿ ಯಾರು ಮೋಕ್ಷಿತಾ ಅವ್ರು ನೀವೇ ನೋಡಿದ್ರಿ ಯಾವ ತರ ಮಾತಾಡಿದ್ರು ಅಂತ. ಅಂದ್ರೆ ಮಂಜು ಅವ್ರ ಜೊತೆ ಇದ್ದಾಗ ಚೆನ್ನಾಗಿದ್ರು, ಮಂಜು ಅವ್ರನ್ನ ಬಿಟ್ಟು ಬಂದಾದ್ಮೇಲೆ ಮಂಜು ಅಣ್ಣ ಹಂಗೆ, ಮಂಜಣ್ಣ ಹಿಂಗೆ, ಗೌತಮಿ ಅವ್ರ ಮಾತನ್ನ ಕೇಳ್ತಾರೆ, ಹಾಗೆ ಈ ತರ ಎಲ್ಲ ಅಂದ್ರೆ ಈಗ ಒಳಗೊಂದು ಹೊರಗೊಂದು ಅವರು ಮಾಡ್ತಾ ಇದಾರಲ್ಲ ಹೌದು. ಬಟ್ ಅವ್ರು ಮೇ ಬಿ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಹಂಗ್ ಮಾಡ್ತಿದ್ದಾರೆ. ಓಕೆ, ನಿಮ್ ಪ್ರಕಾರ ಈ ವಾರ ಹೋಗ್ಬೇಕು ಅಂತಂದ್ರೆ ಯಾರು ಹೋಗ್ಬೇಕು? ಈ ವಾರ ಮೇ ಬಿ ರಜತ್ ಆರ್ ಚೈತ್ರ. ಈಗ ಒಂದು ವರ್ಗ ಹೇಳ್ತಾ ಇರ್ತಕ್ಕಂಥದ್ದು ರಜತ್ ಅವರು ಬಂದಾದ್ಮೇಲೆ ಬಿಗ್ ಬಾಸ್ TRP ಮತ್ತೆ ರೇಸ್ ಆಯ್ತು. ಯಾರು ರಜತ್ ಮತ್ತೆ ಶೋಭಾ ಶೆಟ್ಟಿ ಅವ್ರು ಬಂದಾದ್ಮೇಲೆ ಬಿಗ್ ಬಾಸ್ ಅನ್ನ ನೋಡೋರ ಸಂಖ್ಯೆ ಇನ್ನೂ ಹೆಚ್ಚಾಯ್ತು ಅನ್ನೋದೊಂದ್ ಕಡೆ, ಮತ್ತೆ ದರ್ಶನ್ ಅವರ ಅಭಿಮಾನಿ ಅವರು ರಜತ್ ಅವರು ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನಂತ? ಯಾರ್ದ ಅಭಿಮಾನಿ ಆದ್ರೂ ಪರವಾಗಿಲ್ಲ, ಬಿಕಾಸ್ ಅವ್ರು ಹೆಂಗ್ ಆಡ್ತಾರೆ, ಅವ್ರ ಜನಕ್ಕೆ ಹೆಂಗ್ ಕಾಣಿಸ್ಕೊಂತಾರೆ ಅದು ಮ್ಯಾಟರ್ ಆಗತ್ತೆ. ಅವ್ರು ಯೂಸ್ ಮಾಡೋ ವರ್ಡ್ಸ್ ಮತ್ತೆ ಬಿಹೇವ್ ಮಾಡೋದು ಎಲ್ಲ ಇಟ್ಕೊಂಡು ಜನ ವೋಟ್ ಮಾಡ್ತಾರೆ. ಒಂದೊಂದು ಎಪಿಸೋಡ್ ನೋಡಾದ್ಮೇಲೂ ಅವ್ರ ಜನದ ವೋಟಿಂಗ್ಸ್ ಎಲ್ಲ ಚೇಂಜ್ ಆಗತ್ತೆ. ಕೆಲವ್ರು ವೋಟ್ ಹಾಕ್ತಾರೆ, ಕೆಲವ್ರು ವೋಟ್ ಹಾಕಲ್ಲ, ಹಂಗೆ ಚೇಂಜ್ ಆಗ್ತಾ ಇರತ್ತೆ. ಅವ್ರು ಸ್ವಲ್ಪ ಕೂಲ್ ಆಗಿ ಕಂಟ್ರೋಲ್ ಆಗಿ ಮಾತಾಡಿದ್ರೆ ಅವ್ರ ಮೇ ಬಿ ಬರ್ಬೋದು ಫೈನಲ್ ವರ್ಗು ಅಂತ ಅನ್ಸುತ್ತೆ. ಇನ್ನು